ಮಂಗಳೂರಿಗೂ ತಟ್ಟಿದೆ ಯುದ್ಧದ ಬಿಸಿ. ಮಂಗಳೂರಿನಲ್ಲಿ ಎಲ್ಲ ಹೋಟೆಲ್ಗಳು ಸಹ ಬಂದ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್, ವಾಣಿಜ್ಯ ಸಿಲಿಂಡರ್ ಸರಬರಾಜಾಗದಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಹೋಟೆಲ್ಗಳು ಬಾಗಿಲನ್ನು ಹಾಕ್ಕೊಂಡಿರುವಂಥದ್ದು. ಹೋಟೆಲ್ಗಳ ಮುಂದೆ ಗ್ರಾಹಕರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಮಂಗಳೂರಿಗೂ ಸಹ ಆ ಯುದ್ಧದ ಬಿಸಿ ತಟ್ಟಿದೆ. ಏಕೆಂದರೆ ಹೇಳಿ ಕೇಳಿ ಮಂಗಳೂರು ಫುಡ್ಗೆ ಫೇಮಸ್ಸು. ಅದರಲ್ಲೂ ಈ ಹೋಟೆಲ್ ಉದ್ಯಮಕ್ಕೆ ಹೆಸರುವಾಸಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ. ಸೊ ಹೀಗಾಗಿ ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸರಬರಾಜಿನಲ್ಲಿ ವ್ಯತ್ಯಯ ಆಗಿರುವಂಥ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲೂ ಸಹ ಅಷ್ಟೇ ಬಹುತೇಕ ಹೋಟೆಲ್ಗಳು ಬಾಗಿಲನ್ನೇ ತೆರೆದಿಲ್ಲ ಅನ್ನುವ ಮಾಹಿತಿ. ಓಕೆ ನೋಡಿ, ಮಂಗಳೂರಿನಲ್ಲೂ ಸಹ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿರುವಂಥದ್ದು. ಹೋಟೆಲ್ ಉದ್ಯಮ ಎಲ್ಲವೂ ಸಹ ಇವತ್ತು ಲಾಸ್ನಲ್ಲಿ ನಡೆಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಹೇಳಿ ಕೇಳಿ ಮೊದಲೇ ಹೋಟೆಲ್ ಉದ್ಯಮ ಅನ್ನುವಂಥದ್ದು ಲಾಸ್ನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಅದರ ನಡುವೆ ಈ ಮಧ್ಯಪ್ರಾಚ್ಯದಲ್ಲಿ ಆಗಿರ್ತಕ್ಕಂತಹ ಯುದ್ಧ ಪರಿಸ್ಥಿತಿ ಏನಿದೆ ಅದರಿಂದ ಸಿಲಿಂಡರ್ಗಳ ಸರಬರಾಜಿನಲ್ಲಿ, ಆಮೇಲೆ ಈ ಕಮರ್ಷಿಯಲ್ ಸಿಲಿಂಡರ್ಗಳ ದರ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ವೀಕ್ಷಕರು, ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಹೀಗಾಗಿ ಹೋಟೆಲ್ ಮಾಲೀಕರಿಗೆ ಬೇರೆ ದಾರಿ ಇಲ್ಲ. ಅದನ್ನೇನು ಮಾಡ್ತಾರೆ ಅಂದರೆ ಅಷ್ಟು ದುಡ್ಡು ಕೊಟ್ಟು ಸಿಲಿಂಡರ್ ತಗೊಂಡು ಅದರ ಒಂದು ದರವನ್ನು ಎಗೇನ್ ಗ್ರಾಹಕರ ಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ವಿವಿಧ ಖಾದ್ಯಗಳು, ತಿಂಡಿ ತಿನಿಸುಗಳು, ಕಾಫಿ, ಟೀ ಎಲ್ಲ ರೇಟೆಲ್ಲ ಜಾಸ್ತಿ ಮಾಡಿಬಿಡ್ತಾರೆ. ಹಂಗೆ ಮಾಡಿಬಿಟ್ರೆ ಏನಾಗೋಗುತ್ತೆ ಅಂದರೆ ಗ್ರಾಹಕರು ಹೋಟೆಲ್ ಬರೋದು ಕಡಿಮೆ ಆಗೋಗುತ್ತೆ. ಎಗೇನ್ ಅದು ಡೈರೆಕ್ಟಾಗಿ ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಹೋಟೆಲ್ ಮಾಲೀಕರು ಪಾಪ ಇವಾಗ ಇವತ್ತಿನ ಸಂದರ್ಭಗಳಲ್ಲಿ ಎಷ್ಟು ಒಂದು ರೀತಿಯಾಗಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದಿನಗಳನ್ನು ದೂಡ್ತಾ ಇದ್ದಾರೆ ಅಂದರೆ ಸಾಲ ಸೋಲ ಮಾಡಿ ಉದ್ಯಮವನ್ನು ನಡೆಸ್ತಾ ಇರ್ತಾರೆ, ಹೋಟೆಲನ್ನು ನಡೆಸ್ತಾ ಇರ್ತಾರೆ. ಆದರೆ ಈ ರೀತಿಯಾದಂಥ ಪರಿಸ್ಥಿತಿ ಆಗಿಬಿಟ್ರೆ ಪಾಪ ಅವ್ರ ಪರಿಸ್ಥಿತಿ ಹೇಳುತ್ತೀರು. ಗ್ರಾಹಕರ ಮೇಲೂ ಅತ್ಲಾಗೆ ಅದರ ಹೊರೆಯನ್ನು ಹಾಕ್ಲಿಕ್ಕಾಗಲ್ಲ. ಯಾಕಂದರೆ ಗ್ರಾಹಕರಿಗೆ ರೇಟ್ ಜಾಸ್ತಿ ಆದರೆ ಅವ್ರು ಬರೋದಿಲ್ಲ, ಹೋಟೆಲ್ಗಳಿಗೆ ಬರೋದಿಲ್ಲ. ಮಗದೊಂದು ಕಡೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ.